ನಮಸ್ತೆ ಆದ್ಮೇಲೆ ಮಳೆಗಾಲದಲ್ಲಿ ಕೆಲವು ಕಡೆ ಬಹಳ ವಿಪರೀತ ಬಿಸಿಲು ಕಾಣಿಸ್ತಾ ಇದೆ. ಬೋರ್ಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಕೆಲವು ಡ್ಯಾಮ್ಗಳು ತುಂಬಿದೆ, ಕೆಲವು ತುಂಬುವ ಲಕ್ಷಣದಲ್ಲಿದೆ. ಗ್ಯಾರೆಸ್ ಅಂತೂ ನಿಧಾನವಾಗಿ ತುಂಬುವ ಹಂತಕ್ಕೆ ಬರ್ತಾ ಇದೆ. ಕಬಿನಿ ತುಂಬಿದೆ, ಇನ್ನು ನೀರು ಬರುವಂತಹ ಹಂತದಲ್ಲಿದೆ. ರೈತರು ಕೃಷಿಯಲ್ಲಿ ಕೆಲವು ತೊಡಗಿದ್ದಾರೆ, ಕೆಲವು ಕಡೆ ತುಂಬಾ ನೀರಿಗಾಗಿ ಕಷ್ಟ ಪಡ್ತಾನೆ ಇದ್ದಾರೆ. ಇದೆಲ್ಲವನ್ನ ಒಟ್ಟು ಗಮನಿಸಿದಾಗ ಸರ್ಕಾರಕ್ಕೆ ರೈತರ ಬಗ್ಗೆ ಆಗ್ಲಿ ಜನರ ಬಗ್ಗೆ ಆಗ್ಲಿ ಯಾವುದೇ ಒಂದು ಜವಾಬ್ದಾರಿ ಇಲ್ಲದಿರೋ ತರದಲ್ಲಿ ನಡ್ಕೊಳ್ತಾ ಇದ್ದಾರೆ. ನಮಗೆ ಮಳೆ ಬರ್ಲಿಕ್ಕೆ ಮೂಲ ಕಾರಣ ಅರಣ್ಯ, ಮರ ಗಿಡ ಕಾಡು ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ನಡ್ಲಿಕ್ಕೆ ಯಾರು ತಯಾರಿಲ್ಲ. ಸರ್ಕಾರದಲ್ಲೂ ಪ್ರತಿ ವರ್ಷ ಅರಣ್ಯ ಇಲಾಖೆಯಿಂದ ಮರಗಳನ್ನ ಬೆಳೆಸಿ ರೈತರಿಗೆ ವಿನಾಯಿತಿ ದರದಲ್ಲಿ ಹಂಚುವ ಒಂದು ವ್ಯವಸ್ಥೆ ಇದ್ರೂ ಅದು 2-3 ವರ್ಷದಿಂದ 5 ಲಕ್ಷ 6 ಲಕ್ಷ ಮರಗಳನ್ನ ತಯಾರು ಮಾಡ್ತಾ ಇದ್ದಂತ ಕೆಲವು ಅರಣ್ಯ ಇಲಾಖೆಯ ಶಾಖೆಗಳು ಈಗ 15,000 20,000 ಬಂದು ತಲುಪಿದೆ. ಅಂದ್ರೆ 10% ಈಗ ಅವರು ಮರ ಗಿಡಗಳನ್ನ ಬೆಳೆಸ್ತಾ ಇಲ್ಲ. ಬೆಳೆಸಲಿಕ್ಕೆ ಸರ್ಕಾರದಿಂದ ಯಾವುದೇ ವ್ಯವಸ್ಥೆ ಇಲ್ಲ. ಉದಾಹರಣೆಗೆ ಹುಣಸೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪ್ರತಿ ವರ್ಷ 6 ಲಕ್ಷ 7 ಲಕ್ಷ ಮರಗಳನ್ನ ವಿತರಣೆ ಮಾಡ್ತಿದ್ರು. ಈಗ ಕಳೆದ ವರ್ಷನೂ ಕಡಿಮೆ ಆಯ್ತು, ಈ ವರ್ಷ ಇನ್ನೂ ಕಡಿಮೆ ಆಗಿದೆ. ಇದೆಲ್ಲ ಸರ್ಕಾರ ಗಮನಿಸಬೇಕು. ಆದ್ರೆ ಯಾರು ನಮಗೆ ಸಂಬಂಧ ಇಲ್ಲದಿರೋ ತರದಲ್ಲಿ ಇದ್ದಾರೆ. ಅನೇಕ ತೋಟಗಳಲ್ಲಿ ಊರುಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಡು ಪ್ರಾಣಿಗಳ ಹಾವಳಿ ಎಲ್ಲಾ ಕಡೆನೂ ಜಾಸ್ತಿ ಆಗ್ತಾ ಇದೆ. ಒಂದೇ ಕಡೆ ಅಂತಲ್ಲ, ಎಲ್ಲ ನಾನಾ ಕಡೆ ಕಾಡು ಪ್ರಾಣಿಗಳು, ಆನೆ, ಚಿರತೆ, ಸಿಂಹ, ನವಿಲುಗಳು, ಈ ತರ ಎಲ್ಲ ಕಾಡು ಪ್ರಾಣಿಗಳು ಗ್ರಾಮವನ್ನ ಪ್ರವೇಶ ಮಾಡ್ತಾನೆ ಇದೆ. ಇದಕ್ಕೆಲ್ಲ ಕಾರಣಗಳು ತಿಳಿದಿದ್ರು ಕೂಡ ಸರ್ಕಾರ ಮತ್ತೆ ಅಧಿಕಾರಿಗಳು ಬಹಳ ಜಾಣ ಮೌನವನ್ನ ಅನುಸರಿಸ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಪ್ರತಿಯೊಬ್ಬರು ಪುಣ್ಯಕ್ಕೆ ಇವತ್ತು ಎಲ್ಲರೂ ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಸೂಚನೆ ಇದು. ಪ್ರಜೆಗಳು ಎಚ್ಚರ ಆಗದಿದ್ರೆ ನಾವು ಯಾರನ್ನ ಕೆಲಸಕ್ಕೆ ಅಂತ ಸಂಬಳ ಕೊಟ್ಟು, ಅವ್ರಿಗೆ ಬೇಕಾದಂತ ವಾಹನಗಳನ್ನ ಕೊಟ್ಟು, ಪೆಟ್ರೋಲ್ ಕೊಟ್ಟು, ಅವ್ರಿಗೆ TADA ಕೊಟ್ಟು ಯಾರನ್ನ ನಾವು ಕೆಲಸಕ್ಕೆ ಅಂತ ನೇಮಕ ಮಾಡ್ಕೊಂಡಿದೀವೋ, ಅಂದ್ರೆ ರಾಷ್ಟ್ರಪತಿಯಿಂದ ಹಿಡಿದು ಕಚೇರಿಯ ಗುಮಾಸ್ತನ ಗಂಟಾನು ಇವರೆಲ್ಲರೂ ಕೆಲಸಗಾರರು. ಇವ್ರಿಗೆಲ್ಲ ನಾವೇ ಸಂಬಳ ಕೊಡೋದು, ನಾವೇ ಪ್ರಭುಗಳು. ನಾವು ಕೊಟ್ಟಿರುವಂತ ತೆರಿಗೆಯಿಂದಾನೇ ಇವ್ರಿಗೆಲ್ಲ ಸೌಲಭ್ಯಗಳು ಕೊಡ್ತಾ ಇರೋದು. ಅವರೆಲ್ಲ ನಮ್ಮ ಕೆಲಸಗಾರರು. ಆದ್ರೆ ಈಗ ಈ ಕೆಲಸಗಾರರೇ ಪ್ರಭುಗಳಾಗ್ಬಿಟ್ಟಿದ್ದಾರೆ. ಪ್ರಭುಗಳು ಗುಲಾಮರಾಗಿ ಬದುಕ್ತಾ ಇದ್ದಾರೆ. ಇದು ಬಾರಿ ಒಂದು ಸನ್ನಿವೇಶನೇ ಸರಿಯಾಗಿ ಕಾಣ್ತಾ ಇಲ್ಲ. ಆದ್ರೆ ಒಂದು ಪುಣ್ಯಕ್ಕೆ ಎಲ್ಲಾ ಜನ ಎಲ್ಲಾ ವಿಚಾರಗಳನ್ನ ಈಗ ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡ್ಲೇಬೇಕು, ಪ್ರತಿಯೊಬ್ಬನ ಹಕ್ಕದು. ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಯ ಹಕ್ಕು ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡ್ಬೇಕು. ಅದು ನಮ್ಮ ಪಕ್ಷನೇ ಆಗಿರ್ಲಿ, ಇನ್ನೊಬ್ಬರ ಪಕ್ಷನೇ ಆಗಿರ್ಲಿ, ಯಾರೇ ಆಗಿರ್ಲಿ. ಜನರು ಸೌಲಭ್ಯಗಳನ್ನ ಒದಗಿಸೋಕೆ ಏನಾದ್ರೂ ವ್ಯತ್ಯಾಸ ಆದ್ರೆ ಅಧಿಕಾರಿಗಳು ರಾಜಕಾರಣಿಗಳು ವ್ಯತ್ಯಾಸ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ಬೇಕು. ಅವಾಗ ಮಾತ್ರ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದಕ್ಕೊಂದು ಗೌರವ ಮತ್ತೆ ಮನ್ನಣೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದು ಒಂದು ನಾವು ಮೆಚ್ಚುವಂತ ವಿಚಾರನೆ. ಈಗ ನೋಡಿ, ಹೇಮಾವತಿಗಾಗ್ಲಿ, ಕಬಿನಿಗಾಗ್ಲಿ, ಕಾವೇರಿಗಾಗ್ಲಿ ನೀರು ಬರುವ ಮೂಲಗಳನ್ನ ನಾವು ನೋಡ್ಬೇಕಾಗ್ತದೆ. ಈಗ ಕಾವೇರಿ ನದಿಯ ಕೊಡಗಿನ ಮೂಲ ಬಹುತೇಕ ಅರಣ್ಯ ನಾಶ ಆಗ್ತಾನೆ ಇದೆ. 40-50 ವರ್ಷದಿಂದನೂ ಅಲ್ಲಿ ಅರಣ್ಯ ನಾಶ ಆಗ್ತಾ ಇದೆ. ಅದು ಇತ್ತೀಚಿನ ದಿನಗಳಲ್ಲಂತೂ ವಿಪರೀತ ಜಾಸ್ತಿ ಆಗ್ತಾ ಇದೆ. ಕಬಿನಿಗೆ ಬರುವ ಕೇರಳದ ಮೂಲದಲ್ಲೂ ಅರಣ್ಯ ನಾಶ ಆಗ್ತಾ ಇದೆ. ಹಾಗೆ ಹೇಮಾವತಿ ಇನ್ನಿತರ ನದಿಗಳಿಗೆ ಬರುವಂತಹ ಶಿವಮೊಗ್ಗ, ಸಾಗರ ಸುತ್ತಮುತ್ತ ಎಲ್ಲ ಕಡೆನೂ ಅರಣ್ಯ ನಾಶ ಆಗ್ತಾ ಇದೆ. ಇದ್ರ ಬಗ್ಗೆ ಜನ ಎಚ್ಚೆತ್ಕೊಳ್ಬೇಕು. ಇವಾಗೇನೋ ಪುಣ್ಯಕ್ಕೆ ನಾವೆಲ್ಲೋ KR ನಗರ, ನಮ್ಮ ಮೈಸೂರು, ಹುಣಸೂರು ಸುತ್ತಮುತ್ತ ತಿರುಗಾಡುವಾಗ ಎಲ್ಲೋ ಸ್ವಲ್ಪ ನೀರು ಬಂದಿರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ನೀರು ಬರೋ ಜಾಗ ಯಾವುದು, ಎಲ್ಲಿಂದ ಬರ್ತಾ ಇದೆ ನೀರು, ಅಲ್ಲಿ ಅರಣ್ಯದ ಪರಿಸ್ಥಿತಿ ಏನಾಗಿದೆ, ಅಲ್ಲಿಗೆ ಪರಿಸರದ ಪರಿಸ್ಥಿತಿ ಏನಾಗಿದೆ, ಇದನ್ನೆಲ್ಲರೂ ನಾವು ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕಷ್ಟಪಡ್ಬೇಕಾದ್ರೆ. ಬೆಂಗಳೂರು ಮೈಸೂರಿನವರಂತೂ ತುಂಬಾ ಕಷ್ಟಪಡುವಂತ ದಿನಗಳು ಮುಂದೆ ಇದೆ. ಯಾಕೆಂದ್ರೆ ಇವತ್ತು ಅಲ್ಲಿ ಅರಣ್ಯ ಉಳಿಲಿಲ್ಲ ಅಂದ್ರೆ ಮಳೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೀರು ಬರಲ್ಲ. ಯಾವ್ದೋ ಕೃತಕ ನೀರನ್ನ ಎಲ್ಲೋ ಕೊಡ್ಬೋದು ಇವರು, ಆದ್ರೆ ನೀರು ನಮ್ಗೆ ಒರಿಜಿನಲ್ ಕುಡಿಯುವಂತ ನೀರು ಸಿಕ್ಕೋದು ಬಹಳ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೇಕಿದ್ರೆ, ಯಾರೇ ಆಡಳಿತ ಪಕ್ಷದಲ್ಲಿ ಪ್ರಶ್ನೆ ಮಾಡಿದ್ರೆ ಇವರು ಎಚ್ಚರ ಆಗ್ತಾರೆ. ಇಲ್ಲದಿದ್ರೆ ಇವರು ದಪ್ಪ ಚರ್ಮದವರು, ಅಧಿಕಾರಿಗಳೇ ಆಗ್ಲಿ ರಾಜಕಾರಣಿಗಳೇ ಆಗ್ಲಿ, ಇವ್ರು ನಮ್ಮವರು ಅಂತ ನೀವು ಬಿಟ್ರಿ ನಿಮ್ಮ ಬುಡಕ್ಕೆ ಕೊಡ್ಲಿ ಹಾಕೋದಂತ ಗ್ಯಾರಂಟಿ ಅದು. ಅದರಿಂದ ಎಲ್ಲರೂ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಷ್ಟು ಮರ ಗಿಡಗಳು ಬೆಳಿಬೇಕು, ಅರಣ್ಯ ಉಳಿಬೇಕು. ಕೃಷಿಯಲ್ಲಿ ನಾವು ಆದಷ್ಟು ನೈಸರ್ಗಿಕ ಕೃಷಿ, ಗೋವಾಧಾರಿತ ಕೃಷಿಯನ್ನೇ ಮಾಡ್ಬೇಕು. ಕೆಮಿಕಲ್ ಫಾರ್ಮಿಂಗು ಇವತ್ತು ಜನರಿಗೆ ಎಷ್ಟು ನಷ್ಟ ಅನ್ನೋದನ್ನ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗಿದೆ. ಈಗ ತೆಂಗು, ಅಡಿಕೆ, ಬಾಳೆ ಎಲ್ಲ ಒಣಗ್ತಾ ಇದೆ. ಯಾಕೆಂದ್ರೆ ಮಳೆ ಇಲ್ಲ, ನೀರು ಇಲ್ಲ, ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲ. ಅದೇ ಯಾರ್ಯಾರು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ರೆ ಅಲ್ಲಿ ಒಂದು 90% ಯಾವುದೇ ಒಂದು ತೊಂದರೆ ಆಗಿಲ್ಲ. ಮುಂದೆ 1 ವರ್ಷ 2 ವರ್ಷ ಮಳೆ ವ್ಯತ್ಯಾಸ ಆದ್ರೂ ಆ ಗಿಡಗಳಿಗೆ ಏನು ತೊಂದರೆ ಆಗಲ್ಲ. ಆದ್ರೆ ಈ ನಾವು ಕೆಮಿಕಲ್ ಫಾರ್ಮಿಂಗ್ ಅನ್ನ ನಂಬ್ಕೊಂಡು ಮಾಡಿರೋರಿಗೆ
ಒಂದು 2 ತಿಂಗಳು 3 ತಿಂಗಳು ಮಳೆ ಇಲ್ಲದಿದ್ರೆ ನಮ್ಮ ಬೆಳೆ ಎಲ್ಲ ನಾಶ ಆಗ್ಬಿಡ್ತದೆ. ಇದನ್ನಾದ್ರೂ ನೀವು ಎಲ್ಲಾನು ಅರ್ಥಕೊಂಡು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನೈಸರ್ಗಿಕ ಕೃಷಿಗೆ ಬನ್ನಿ. ಅರಣ್ಯ ನಾಶ ಆಗ್ತಾ ಇರೋದನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ. ಅಧಿಕಾರಿಗಳು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಾವೇ ದೇವಲೋಕದಿಂದ ಬಂದವರು ಅಂತ ತಿಳ್ಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಇದೇ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಮುಂದುವರೆದ್ರೆ ಮುಂದೆ ಸರ್ಕಾರಿ ಉದ್ಯೋಗ ಅನ್ನೋದೇ ಇರೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು 20 ವರ್ಷದಲ್ಲಿ 5% ಮಾತ್ರ ಸರ್ಕಾರಿ ನೌಕರಿ ಉಳಿತದೆ ಈಗ ಇರೋದ್ರಲ್ಲಿ. ಬಾಕಿ 90% ಉದ್ಯೋಗ ಹೋಗ್ಬಿಡುತ್ತೆ. ನಿವೃತ್ತಿ ಆದವರು ನಿವೃತ್ತಿ ಆಗ್ತಾನೆ ಇರ್ತಾರೆ. ಹೊಸದಾಗಿ ಎಲ್ಲೂ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಹೊಸದಾಗಿ ಮಾಡ್ಕೊಂಡ್ರು ಅವ್ರನ್ನ ಯಾವ್ದೋ ಗುತ್ತಿಗೆ ಆಧಾರದಲ್ಲಿ ಅಥವಾ ಯಾವ್ದೋ ಏಜೆನ್ಸಿ ಮೂಲಕ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಇದು ಯಾವುದೇ ಉದ್ಯೋಗಕ್ಕೆ ಯಾವುದೇ ಭದ್ರತೆ ಇಲ್ಲ. ಅದರಿಂದ ಜನ ಎಚ್ಚೆತ್ತುಕೊಳ್ಬೇಕು, ಪ್ರಶ್ನೆ ಮಾಡ್ಬೇಕು. ಪರಿಸರ ಪ್ರಕೃತಿಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ, ಅವ್ರು ಯಾರಾದ್ರೂ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರೆ ನೇರವಾಗಿ ನಾವೆಲ್ಲರೂ ಖಂಡಿಸ್ಬೇಕು. ನಾವೆಲ್ಲರೂ ಪರಿಸರವನ್ನು ಉಳಿಸ್ಬೇಕು. ಮತ್ತೆ ಇವ್ರಿಗೆಲ್ಲರಿಗೂ, ಈಗ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಬರ್ಲಿ ಅಂತ ಹೇಳಿ ನಾವು ಎಲ್ಲರೂ ಒಂದ್ ದಿನಕ್ಕೆ 1 ನಿಮಿಷನಾದ್ರೂ ಪ್ರಾರ್ಥನೆ ಮಾಡ್ಕೊಳುವ, ಅವ್ರಿಗಾಗಿ ಧ್ಯಾನ ಮಾಡುವ, ಅವರ ಮನ ಪರಿವರ್ತನೆ ಆಗ್ಲಿ ಅಂತ ಹೇಳಿ ನಮ್ಮ ಇಷ್ಟ ದೇವತೆಗೂ ನಾವು ನಮಸ್ಕರಿಸಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ರಿಗೆ ಒಳ್ಳೆ ಮನಸ್ಸು ಕೊಡಪ್ಪ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಪ್ಪ, ಅವ್ರಿಗೆ ಅಭಿವೃದ್ಧಿ ಕೊಡಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಒಂದೇ ನಮಗೆ ಉಳಿದಿರೋದು. ಹೋರಾಟ ಮಾಡುವವರು ಅನೇಕ ರೀತಿಯ ಹೋರಾಟ ಮಾಡ್ತಾನೆ ಇದ್ದಾರೆ. ಅವರ ಹೋರಾಟಕ್ಕೂ ಜಯ ಸಿಗ್ಲಿ. ಅಧಿಕಾರಿಗಳು ಸ್ವಲ್ಪ ನಿಯಂತ್ರಣಕ್ಕೆ ಬರ್ಲಿ. ಇಲ್ಲದಿದ್ರೆ ಅಧಿಕಾರಿಗಳು, ರಾಜಕಾರಣಿಗಳು ಚುನಾವಣೆ ಸಮಯದಲ್ಲಿ ಬರೋದು, ಏನೋ ಅವ್ರಿಗೊಂದಿಷ್ಟು ಬಿಸಾಕೋದು, ಜೂಜಾಡ್ದಂಗಾಗಿದೆ. ಎಲ್ಲಾರು ಕೋಟ್ಯಾಧೀಶರು. ಯಾರು ಚುನಾವಣೆಗೆ ನಿಲ್ಲೋರು ಎಲ್ಲರೂ ಕೋಟ್ಯಾಧೀಶರು. ಯಾರೋ ಇವರು ಸೇವೆ ಮನೋಭಾವದಲ್ಲಿ ಯಾರು ಇಲ್ಲ. ಎಲ್ಲ ವ್ಯಾಪಾರ ಮನೋಭಾವನೆ ಇರೋದು. ಯಾವುದೇ ಪಕ್ಷದವರೇ ಆಗಿರ್ಲಿ ಅವರು, ಇವ್ರಿಗೆ ಯಾರಿಗೂ ಸೇವಾ ಮನೋಭಾವ ಇಲ್ಲ. ಕೇವಲ ಇವ್ರದ್ದು ವ್ಯಾಪಾರ. ಇದು ಒಂದು ಸೇವಾ ಕೆಲಸ ಅಂತ ಹೋಗಿ ಇದೊಂದು ಉದ್ಯಮ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಂತ ಸಮಯದಲ್ಲಿ ಪ್ರಜೆಗಳು ಎಚ್ಚೆತ್ಕೊಳ್ತಿದ್ರೆ ಮುಂದೆ ನಾವೆಲ್ಲರೂ ಬಹಳ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ನಾಡಿನಾದ್ಯಂತ ಎಲ್ಲಾ ಕಡೆನೂ ಮಳೆ ಬೆಳೆ ಬರ್ಲಿ, ಪರಿಸರ ಉಳಿಲಿ, ಪ್ರಕೃತಿ ಉಳಿಲಿ, ಎಲ್ಲರೂ ಬದುಕುವ, ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ.